Now the future is yours. Yeah. Yeah. It's one art, one shot. Now the future is yours. ಕಸಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕ್ಕೆ ಯಾವತ್ತೂ ಹೋಗ್ಬಾರ್ದು ರೀ. ನನ್ನ ಗಾಡಿ ನೋಡ್ಬೇಕಾದ್ರೆ ಈ ಥರ ಸಾಂಗು ನೆನಪು ಬರ್ತದೆ. ಸುಮಾರು ಒಂದು ವಾರ ಆಯಿತು ನನ್ನ ಗಾಡಿ ನಿಲ್ಸಿದ ಜಾಗನೇ ಚೇಂಜ್ ಆಗಿಬಿಟ್ಟಿದೆ. ವಾರ ಇಲ್ಲ, 2 ದಿನ ಆಗಿದೆ. ಗಾಡಿ ಸ್ಟಾರ್ಟ್ ಮಾಡೋಣ, ನನ್ನ ಗಾಡಿ ಯಾವ ರೇಂಜಿಗೆ ಸ್ಟಾರ್ಟ್ ಆಗಿದೆ ಅಂತ. ಟೆನ್ 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 ಯಾವುದಾದ್ರು ಮ್ಯೂಸಿಕ್ ಬರ್ತಾಯಿದೆ. ಓ ಮೈ ಗಾಡ್, ಫಸ್ಟ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಲ್ಲ ಬಿಡಿ, ಟೆನ್ಷನ್ನೇ ಇಟ್ಕೊಂಬಿಡಿ. ನಮ್ಮ ಶೋರೂಮ್ ಅವರು ಪಾಪ ತುಂಬ ರಿಸ್ಕ್ ತಗೊಂಬಿಟ್ಟಿದ್ದಾರೆ. ನಮ್ಮವ್ರು ಹೇಳಿದ್ದೇನೆಂದರೆ, ಸ್ಟಾರ್ಟ್ ಆಗಿಲ್ಲ ಅಂದರೆ ಓಹೋ ಪೆಟ್ರೋಲ್ ಆಫ್ ಆಗಿದೆ ಇಲ್ಲ. ಫುಲ್ಲು ಡೌನ್ ಆಗಿ ಎಷ್ಟಿದೆ ಪೆಟ್ರೋಲು? ನೋಡೋಣ, ಇದಕ್ಕಾದರೂ ಆನ್ ಮಾಡಿ ನೋಡೋಣ. ಈಗ ಸ್ಟಾರ್ಟ್ ಆಯಿತು, ಆಫ್ ಆಯಿತು. ಈಗ ಮಿನಿಮಮ್ 10ರಿಂದ 15 ನಿಮಿಷ ಕಾಲ ಇದನ್ನು ರೈಸ್ ಮಾಡಿ ಇಡಿ. ಆಫ್ ಆಯಿತು. ಸ್ಟಾರ್ಟ್ ಆಗ್ತಾಯಿಲ್ಲ, ಆಫ್ ಆಯಿತು. ಕಿಕ್ಕರಲ್ಲಿ ಸ್ಟಾರ್ಟ್ ಮಾಡೋಣ. ಇನ್ನೊಬ್ಬರ ಮೇಲೆ ಆರೋಪ ಹೊರಿಸುವುದು ಬೇಡ. ಆಫ್ ಆಯಿತು. ಮತ್ತೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡೋಣ. ಹೀಗೆ ರೈಸ್ ಮಾಡಿ ಮಿನಿಮಮ್ 15 ನಿಮಿಷ ಕಾಲ ವೆಯ್ಟ್ ಮಾಡೋಣ. ಆದರೆ ಆಫ್ ಆಯಿತು. ಮತ್ತೆ ಸ್ಟಾರ್ಟ್ ಮಾಡೋಣ. ಹೀಗೆ ಸ್ಟಾರ್ಟ್ ಮಾಡ್ತಾ ಗಾಡಿಯನ್ನು 15 ನಿಮಿಷ ಕಾಲ ಹೀಗೆ ಸ್ಟಾರ್ಟ್ ಮಾಡಿ ಇಡೋಣ. ಮತ್ತೆ ಆಫ್ ಆಯಿತು. ನಾವು ಸುಳ್ಳು ಹೇಳುತ್ತಿದ್ದೇವೆ ಎಂದು ನಂಬುತ್ತಿದ್ದಾರೆ ಶೋರೂಮ್ ಅವರು. ಆದ ಕಾರಣ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ನೋಡಿ. ಮತ್ತೆ ಸ್ಟಾರ್ಟ್ ಮಾಡೋಣ. ತಳ್ಳೋಣ, ಹೀಗೆ ತಳ್ಳೋಣ. ಆಫ್ ಆಯಿತು. ಮತ್ತೆ ಸ್ಟಾರ್ಟ್ ಮಾಡೋಣ. ಯಾರಾದರೂ ಸತ್ತೋದರೂ ಪರವಾಗಿಲ್ಲ, ನಮ್ಮ ಗಾಡಿ ಬೇಗ ಹೋಗೋದಿಲ್ಲ. ಓಕೆ, 2 ನಿಮಿಷ ಕಾಲ ಆಗಿದೆ. 2 ನಿಮಿಷ ಕಾಲ ರೆಕಾರ್ಡ್ ಆಗಿದೆ. ರೆಕಾರ್ಡನ್ನು ಮಾಡುತ್ತಿದ್ದೇವೆ. ಈಗ ಮಿನಿಮಮ್ ರೈಸ್ ಮಾಡೋಣ. ರೈಸ್ ಮಾಡಿ ಆಫ್ ಆಯಿತು. ಸೆಲ್ಫಲ್ಲಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಸೌಂಡನ್ನು ಬರುತ್ತೆ. ಆಮೇಲೆ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ರೈಸ್ ಮಾಡೋಣ. ರೈಸ್ ಮಾಡ್ತಾ ಈಗ ನಮ್ಮ ಗಾಡಿ ಮುಂದೆ ಮೂವ್ ಆಗುತ್ತದೆ. ಓಕೆ, ಹೋಗೋಣ. ಎಕ್ಸಲೇಟರ್ ಬಿಟ್ಟ ಕಾಲದಲ್ಲಿ ಗಾಡಿ ಆಫ್ ಆಗುವುದು. ಓಕೆ, ಗಾಡಿ ಮೂವ್ ಆಗುತ್ತಿದೆ. ಇದೇ ರೀತಿ ಓಡಿಸಬೇಕು. ಓಕೆ, ಹೀಗೆ ಹೋಗ್ತಾ ತುಂಬ ಹಸು ಅಡ್ಡ ಬಂದಿದೆ. ಜಾಗ ಬಿಡಿ. ಇವತ್ತು ಪೂರ್ತಿ ನನ್ನ ಬೈಕ್ ಸಮಸ್ಯೆ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರಿ. ಇವತ್ತಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನಾನು ಹೊರಗಡೆ ಊಟ ಮಾಡ್ಕೊಂಡು ಹೊರಡ್ತೀನಿ. ಇವತ್ತು ಪೂರ್ತಿ ನನ್ನ ಬೈಕಲ್ಲಿರೋ ಸಮಸ್ಯೆಗಳನ್ನ
ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಂತಲೇ ಇದ್ದೀನಿ. ಅದಕ್ಕೆ ಸ್ಟಾರ್ಟಿಂಗಲ್ಲೆಲ್ಲ ಪೂರ್ತಿ 2-2.5 ನಿಮಿಷ ನನ್ನ ಬೈಕಲ್ಲಿ ಏನೇನು ಪ್ರಾಬ್ಲಮ್ ಇದೆ ಆ ಬೈಕ್ ಪ್ರಾಬ್ಲಮ್ನೇ ನಿಮಗೆ ತೋರಿಸಿದ್ದೀನಿ. ಪ್ರತಿದಿನ ನಾವು ಬೈಕಲ್ಲಿ ಟ್ರಾವೆಲ್ ಮಾಡೋದನ್ನು ಮಾತ್ರ ತೋರಿಸ್ತೀವಿ. ಬೈಕಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಬೈಕ್ ಸಮಸ್ಯೆ ಏನೋ ಅನ್ನೋದು ಯಾರಿಗೂ ಗೊತ್ತೇ ಇರೋಲ್ಲ. ನಾನು ಆಲ್ರೆಡಿ ಬಂದಿದ್ದೀನಿ ದೇವಸ್ಥಾನ ಹತ್ರ. ಇಲ್ಲಿ ಬಂದು ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೈವೇಲಿ ಹೋಗೋಣ. ಹೈವೇಲಿ ಹೋಗ್ತಾ ಹೋಗ್ತಾ ನನ್ನ ಬೈಕಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು ಮೊದಲನೇ ಶನಿವಾರ ಆಗಿರೋದ್ರಿಂದ ಇಲ್ಲಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ತಾ ಇಲ್ಲಿಂದ ಮತ್ತೆ ಹೊರಡ್ತೀನಿ. ನಾನು ಪೂಜೆ ಮುಗಿಸ್ಕೊಂಡು ನಾನು ಇಲ್ಲಿಂದ ಹೊರಗಡೆ ಹೊರಡ್ತೀನಿ. ನೋಡಿ, ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀನಿ. ಇವಾಗ ನಾನು ನಮಸ್ಕಾರ ಆಯಿತು, ಪೂಜೆ ಮುಗಿಸ್ಕೊಂಡಿದ್ದಾಯಿತು, ಇಲ್ಲಿಂದ ಹೊರಗಡೆ ಹೋಗ್ತಾಯಿದ್ದೀನಿ. ಇದು ಹೊಸಕೋಟೆಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ರಿಟರ್ನ್ ಹೋಗ್ತಾಯಿದ್ದೀನಿ. ಇಲ್ಲಿಂದ ಹೋದ್ಮೇಲೆ ಹೈವೇಲಿ ಯಾವ ಥರ ಕ್ಲಿಪ್ಸ್ ಸಿಗುತ್ತೆ ನಿಮಗೆ ವಿಡಿಯೋ ನೋಡಿ. ಬೈಕ್ ಹೈವೇಲಿ ಹೋಗ್ಬೇಕಾದ್ರೆ ಆ ಥರ ಸಮಸ್ಯೆಗಳೇನು ಕಾಣಲ್ಲ ಯಾವತ್ತೂ. ಆದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾತ್ರ ತುಂಬಾ ಸಮಸ್ಯೆ ಆಗುತ್ತೆ. ತುಂಬ ಸೌಂಡ್ ಬರುತ್ತೆ ಗಾಡೀಲಿ. ಗಾಡಿ ನಿಲ್ಲಿಸಿ ಸ್ಟಾರ್ಟ್ ಮಾಡಿದಾಗ ತುಂಬ ಸಮಸ್ಯೆ ಬರುತ್ತೆ. ಪೂರ್ತಿ ವಿಡಿಯೋ ನೋಡ್ತಾಯಿರಿ, ನನ್ನ ವಿಡಿಯೋಗಳು ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವು ಈ ಥರ ಸಮಸ್ಯೆಗಳಿಗೆ ಯಾವ ಥರ ನೀವು ರಿಯಾಕ್ಟ್ ಆಗ್ತಾಯಿದ್ದೀರಾ, ಎಲ್ಲಿ ಒಳ್ಳೆ ಮೆಕ್ಯಾನಿಕ್ಸ್ಗಳಿದ್ದಾರೆ ಕಾಮೆಂಟಲ್ಲಿ ತಿಳಿಸಿ. ಬೈಕ್ ಕಂಟಿನ್ಯೂಸ್ ಪ್ರಾಬ್ಲಮ್ ಬರ್ತಾನೆ ಇದೆ. ನಾನು ಶೋರೂಮಲ್ಲಿ ಕಂಟಿನ್ಯೂಸ್ ಸರ್ವಿಸ್ ಮಾಡಿಸ್ತಾನೆ ಇದ್ದೀನಿ. ಆದರೂ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗ್ತಾಯಿಲ್ಲ. ಅಂದರೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಇಂಜಿನ್ ಮಾಡಿಸ್ದಾಗಿಂದ. ಇದೇ ರೀತಿ ಇರುತ್ತೆ ಗಾಡಿ ಅಂದರೆ ಮೈಂಟೆನೆನ್ಸ್ ಇದ್ದೇ ಇರುತ್ತೆ. ಆದರೆ ಒಂದೇ ಒಂದು ಟೈಮ್ ಇಂಜಿನ್ ಬಂದಾಗ ಇಂಜಿನ್ ಮಾಡಿರೋದು ಕರೆಕ್ಟಾಗಿರ್ಬೇಕಂತ ನನ್ನ ಅಭಿಪ್ರಾಯ. ಆವತ್ತಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಇದುವರೆಗೂ ಇನ್ನೂ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ. ಕಂಟಿನ್ಯೂ ನಾವು ವರ್ಕ್ ಮಾಡ್ತಾನೆ ಇದ್ದೀವಿ. ಅವ್ರಿಗೂ ಇನ್ನೂ ಐಡೆಂಟಿಫೈ ಆಗಿಲ್ಲ ಏನಕ್ಕೆ ಪ್ರಾಬ್ಲಮ್ ಬರ್ತಾಯಿದೆ ಇದು ಅಂತ. ಹೈವೇಲಿ ಹೋಗ್ತಾ ನೋಡಿ, ಸ್ಪೀಡ್ ಹೋಗ್ಬೇಕಾದ್ರೆ ಮಾತ್ರ ಏನು ಪ್ರಾಬ್ಲಮ್ ಬರೋಲ್ಲ. ಸ್ಲೋ ಹೋಗ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಬರುತ್ತೆ. ಇದು ಒಂದು 30 ಸ್ಪೀಡ್ ಒಳಗಡೆ ಹೋಗ್ಬೇಕಾದ್ರೆ ಬೈಕಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕಾಣ್ತಾ ಇರುತ್ತೆ. ನೀವು ತುಂಬ ಸ್ಪೀಡ್ ಹೋಗ್ತೀವಿ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಕಾಣೋದೇ ಇಲ್ಲ ಇದರಲ್ಲಿ. ನೋಡಿ, ಏನು ಈ ಬೈಕ್ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇದನ್ನು ತಿಳ್ಕೊಂಡು ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಒಳ್ಳೆ ಬೈಕ್ ಮೆಕ್ಯಾನಿಕ್ಸ್ ಇರ್ತಾರೆ, ಅಂಥವ್ರಿಗೂ ಈ ವಿಡಿಯೋ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಶೇರ್ ಮಾಡಿ. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂಥ ಕಡೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಅಂತ. ನಾನು ಸುಮಾರು 6-7 ಸರ್ವಿಸ್ ಮಾಡಿಸಿದ್ದೀನಿ. ಇದುವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸಿಗೋಣ ಮತ್ತು ಇದೇ ರೀತಿ ಪ್ರಾಬ್ಲಮ್ಗಳ ಜೊತೆ, ಇದೇ ರೀತಿ ಕಂಟೆಂಟ್ ಜೊತೆ ಸಿಗ್ತಾ ಇರ್ತೀನಿ. ಪ್ರತಿಯೊಂದು ನನ್ನ ವಿಡಿಯೋಗಳು, ನನ್ನ ಪರ್ಸನಲ್ ವಿಡಿಯೋಗಳಿಂದ ಹಿಡಿದು ನನ್ನ ಬೈಕ್ ಪ್ರಾಬ್ಲಮ್ಗಳಿಂದ ಹಿಡಿದು ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೂಡ ಇದೇ ರೀತಿ ವಿಡಿಯೋ ಮಾಡ್ತಾಯಿರ್ತೀನಿ. ನೋಡಿ, ನನ್ನ ಬೈಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾಯಿಲ್ಲ. ಬೈಕ್ಗಳಲ್ಲೂ ಇದೇ ರೀತಿ ಸಮಸ್ಯೆಗಳು ನೋಡ್ತಾ ಇರ್ತೀರ. ಅದಕ್ಕೆ ನಾವು ಇದೇ ರೀತಿ ಬೈಕ್ ಪ್ರಾಬ್ಲಮ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಬೈಕಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಓನ್ಲಿ ಹೊಗೆ ಜಾಸ್ತಿ ಬರ್ತಾಯಿದೆ ಅಂತ ಇಂಜಿನ್ ಮಾಡಿದೆ ನಾನು. ಬೇರೆ ಏನೂ ಕಾರಣ ಇರಲಿಲ್ಲ. ನಾನು ಮಾಡಿಸಿದ ರೀಸನ್ನೇ ಬೈಕಲ್ಲಿ ಒಂದು ಸ್ವಲ್ಪ ಹೊಗೆ ಬರ್ತಾಯಿದೆ. ಎಮಿಷನ್ ಟೆಸ್ಟಲ್ಲಿ ಎಮಿಷನ್ ಓಕೆ ಆಗಲಿಲ್ಲ. ಆ ಟೈಮಲ್ಲಿ ನಾನು ಇದು ಇಂಜಿನ್ ಮಾಡಿಸಿದ್ದು. ಇವಾಗ ಗಾಡೀಲಿ ಬೇರೆ ರೀತಿ ಸಮಸ್ಯೆಗಳು ಬರ್ತಾಯಿದೆ. ನೋಡ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ಳಿ. ಒಳ್ಳೆ ಜಾಗದಲ್ಲಿ ನೀವು ಸರ್ವಿಸ್ ಮಾಡಿಸಿ ಬೈಕ್ಗಳನ್ನ. ಇದೇ ನೋಡಿ, ನಾನು ಬುಕ್ ಮಾಡಿದ್ದಂಥ ಸೋಫಾ. ನಾನು ಆರ್ಡರ್ ಮಾಡಿದ್ದಂಥ ಸೋಫಾ ಇದೆ ನೋಡಿ, ಬಂದಿದೆ, ಕಾಣಿಸ್ತಿದೆ. ಇದೊಂದು ರೆಕ್ಲೈನರು ಸೋಫಾ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೊತಾ ಇದ್ರು ಎಲ್ಲರೂ. ಒಂದು ಶಾರ್ಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಕವರು ಅದು ಇದು ಹಾಕಿದ್ದಾರೆ. 3 ಸೀಟ್ರ್ ಒಂದು ರೆಕ್ಲೈನರು, ಒಂದು ನಾರ್ಮಲ್ ಸೀಟ್ರು. ಇದು ನಾನು ಬುಕ್ ಮಾಡಿದಂಥ ಸೋಫಾ. ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ.